ಫ್ರೆಂಡ್ಸ್. ಅದೇ ರೀತಿ ಡಿಯರ್ನೆಸ್ ಅಲವೆನ್ಸ್ ಅನ್ನು 15.75% ಆಫ್ ಬೇಸಿಕ್ ಸ್ಯಾಲರಿ, ಅಂದರೆ ಸುಮಾರು 5,300 ರೂಪಾಯಿಗಳು ಡಿಯರ್ನೆಸ್ ಅಲವೆನ್ಸ್ ಆಗುತ್ತದೆ ಫ್ರೆಂಡ್ಸ್. ಇದು ಆದ್ಮೇಲೆ ಹೌಸ್ ರೆಂಟ್ ಅಲವೆನ್ಸ್ ಬರೋಣ, ಅಂದ್ರೆ ಮನೆ ಬಾಡಿಗೆ ಭತ್ಯೆ. ಫ್ರೆಂಡ್ಸ್, ಇದು ಬೇಸ್ಡ್ ಆನ್ ದ ಸಿಟಿ, ಅಂದ್ರೆ ಪಾಪ್ಯುಲೇಷನ್, ಜನಸಂಖ್ಯೆ ಸಿಟಿಯಲ್ಲಿ ಎಷ್ಟಿರುತ್ತೆ ಅದರ ಮೇಲೆ ಹೋಗುತ್ತದೆ. ಫಾರ್ ಎಕ್ಸಾಂಪಲ್, ಒಂದು ಸಿಟಿಯಲ್ಲಿ 25 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದ್ದರೆ ಅಲ್ಲಿ ಹೌಸ್ ರೆಂಟ್ ಅಲವೆನ್ಸ್ 20% ಆಫ್ ಬೇಸಿಕ್ ಪೇ ಇರ್ತದೆ. ಇಲ್ಲಿ ಬೆಂಗಳೂರು ಎಕ್ಸಾಂಪಲ್ ನೀವು ತೆಗೆದುಕೊಳ್ಳಬಹುದು. ಅದೇ ರೀತಿ ಯಾವುದೇ ಒಂದು ಸಿಟಿಯಲ್ಲಿ 5 ಲಕ್ಷದಿಂದ 25 ಲಕ್ಷವರೆಗೆ ಪಾಪ್ಯುಲೇಷನ್ ಇದ್ದರೆ 15% ಆಫ್ ಬೇಸಿಕ್ ಸ್ಯಾಲರಿ ಇವರಿಗೆ ಹೌಸ್ ರೆಂಟ್ ಅಲವೆನ್ಸ್ ಸಿಗುತ್ತದೆ ಫ್ರೆಂಡ್ಸ್. ಯಾವುದೇ ಒಂದು ನೀವು ಡಿಸ್ಟ್ರಿಕ್ಟ್ ಅನ್ನು ತೆಗೆದುಕೊಳ್ಳಿ, ದಾವಣಗೆರೆ, ಹುಬ್ಬಳ್ಳಿ, ಈ ತರ. ಅದೇ ರೀತಿ 5 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಏನಾದರೂ ಇದ್ದರೆ, 5 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದರೆ ಇವರಿಗೆ ಕೇವಲ 7.5% ಆಫ್ ಬೇಸಿಕ್ ಸ್ಯಾಲರಿಯನ್ನು ಹೌಸ್ ರೆಂಟ್ ಅಲವೆನ್ಸ್ ಆಗಿ ಅಲವೆನ್ಸ್ ಕೊಡುತ್ತಾರೆ ಫ್ರೆಂಡ್ಸ್. ಇದಲ್ಲದೆ ಇವರಿಗೆ ಇನ್ನೊಂದು ಅಲವೆನ್ಸ್ ಸಿಗುತ್ತದೆ, CCA, ಸಿಟಿ ಕಂಪನ್ಸೇಟರಿ ಅಲವೆನ್ಸ್. ಇದು ಸುಮಾರು 750 ರೂಪಾಯಿಗಳು ಕೊಡುತ್ತಾರೆ ಫ್ರೆಂಡ್ಸ್. ಇವಾಗ ನಾವು ಕೈಗೆ ಬರುವ ಸಂಬಳವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಕ್ಯಾಟಗರಿ ಎ ಸಿಟಿ, ಅಂದ್ರೆ ಬೆಂಗಳೂರು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳಿ. ಇಲ್ಲಿವರೆಗೆ ಬೇಸಿಕ್ ಸ್ಯಾಲರಿ 34,100 ರೂಪಾಯಿಗಳು ಫ್ರೆಂಡ್ಸ್. ಅದು ಆದ್ಮೇಲೆ ಡಿಯರ್ನೆಸ್ ಅಲವೆನ್ಸ್ ಇದೆ 15.75% ಆಫ್ ಬೇಸಿಕ್, ಅಂದರೆ 5,300 ರೂಪಾಯಿಗಳು. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಹೌಸ್ ರೆಂಟ್ ಅಲವೆನ್ಸ್, ಮನೆ ಬಾಡಿಗೆ ಭತ್ಯೆ ಏನಿದೆ ಇಲ್ಲಿ ಜಾಸ್ತಿ ಇರ್ತದೆ. 20% ಆಫ್ ಬೇಸಿಕ್ ಸ್ಯಾಲರಿ, ಅಂದ್ರೆ 6,800 ರೂಪಾಯಿಗಳು. ಸೊ ಅದಾದ್ಮೇಲೆ ಸಿಟಿ ಕಂಪಲ್ಸೇಟರಿ ಅಲವೆನ್ಸ್ CCA 750 ರೂಪಾಯಿಗಳು. ಟೋಟಲ್ ಆಗಿ ಗ್ರಾಸ್ ಸ್ಯಾಲರಿ ಅಂದ್ರೆ ಕಡಿತಕ್ಕಿನ ಮುನ್ನ 47,000 ರೂಪಾಯಿಗಳು ಆಗುತ್ತದೆ ಫ್ರೆಂಡ್ಸ್. ಅದಾದ್ಮೇಲೆ ಕಡಿತಕ್ಕೆ ಬರೋಣ. NPS, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದು 10% ಆಫ್ ಬೇಸಿಕ್ ಮತ್ತು DA ಇರುತ್ತದೆ ಫ್ರೆಂಡ್ಸ್. ಇದು ಸುಮಾರು 3,900 ರೂಪಾಯಿಗಳು. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್, ಇದು ಫಿಕ್ಸ್ಡ್ 200 ರುಪೀಸ್. ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಬೇಸ್ಡ್ ಆನ್ ಟ್ಯಾಕ್ಸ್ ಲ್ಯಾಬ್ ಹೋಗುತ್ತದೆ. ಸೊ ಟೋಟಲ್ ಆಗಿ ಇವರಿಗೆ ಕೈಗೆ ಬರೋ ಸಂಬಳ ಅಂದ್ರೆ ಸುಮಾರು 42,000ದಿಂದ 43,000 ಏನು ಕೈಗೆ ಬರೋ ಸಂಬಳ ಆಗಿರುತ್ತದೆ ಫ್ರೆಂಡ್ಸ್. ಇವಾಗ ನೀವು ಕ್ಯಾಟಗರಿ ಬಿ ಯಲ್ಲಿದ್ದರೆ ಕೈಗೆ ಬರೋ ಸಂಬಳ ಎಷ್ಟಾಗಿರುತ್ತದೆ? ಇಲ್ಲಿ ಕೂಡ ಬೇಸಿಕ್ ಪೇ ಸೇಮ್ ಇರ್ತದೆ 34,100. ಅದಾದ್ಮೇಲೆ DA ಕೂಡ ಸೇಮ್ ಇರ್ತದೆ 15.75%, 5,300 ರೂಪಾಯಿಗಳು. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಹೌಸ್ ರೆಂಟ್ ಅಲವೆನ್ಸ್, ಮನೆ ಬಾಡಿಗೆ ಭತ್ಯೆ ಇರದೆ 15% ಆಫ್ ಬೇಸಿಕ್ ಪೇ ಇರ್ತದೆ, ಅಂದ್ರೆ ಸುಮಾರು 5,100 ರೂಪಾಯಿಗಳು. ಅದಾದ್ಮೇಲೆ ಸಿಟಿ ಕಂಪನ್ಸೇಟರಿ ಅಲವೆನ್ಸ್ 600ರಿಂದ 750 ರೂಪಾಯಿ ನಿಮಗೆ ಕೊಡಲಾಗುವುದು ಫ್ರೆಂಡ್ಸ್. ಇಲ್ಲಿ ಟೋಟಲ್ ಆಗಿ ಗ್ರಾಸ್ ಸ್ಯಾಲರಿ 45,000 ರೂಪಾಯಿಗಳೇನಿದೆ ಡಿಡಕ್ಷನ್ ಕಿಂತ ಮುನ್ನ ಬರುತ್ತದೆ. ಅದಾದ್ಮೇಲೆ ಡಿಡಕ್ಷನ್ NPS, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದು 10% ಆಫ್ ಬೇಸಿಕ್ ಮತ್ತು DA, ಅಂದರೆ ಸುಮಾರು 3,900 ರೂಪಾಯಿಗಳು. ಅದಾದ್ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಏನಿದೆ 200 ರೂಪಾಯಿಗಳು ಮತ್ತು ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಮೇಲೆ ಹೋಗುತ್ತದೆ. ಟೋಟಲ್ ಆಗಿ ಇವರಿಗೆ ಕೈಗೆ ಬರೋ ಸಂಬಳ ಅಂದ್ರೆ 41,000 ರೂಪಾಯಿಗಳಾಗುತ್ತದೆ ಫ್ರೆಂಡ್ಸ್. ಇವಾಗ ನಾವು ಕ್ಯಾಟಗರಿ ಸಿ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಬೇಸಿಕ್ ಸ್ಯಾಲರಿ ಸೇಮ್ ಇರ್ತದೆ 37,100. ಅದಾದ್ಮೇಲೆ ಇವರಿಗೆ ಡಿಯರ್ನೆಸ್ ಅಲವೆನ್ಸ್ ಏನಿದೆ 15.75% ಆಫ್ ಬೇಸಿಕ್ ಸ್ಯಾಲರಿ, ಅಂದರೆ ಸುಮಾರು 5,300 ರೂಪಾಯಿಗಳು. ಇಲ್ಲಿ ಡಿಫರೆನ್ಸ್ ಅಂದ್ರೆ ಇವರಿಗೆ ಹೌಸ್ ರೆಂಟ್ ಅಲವೆನ್ಸ್, ಮನೆ ಬಾಡಿಗೆ ಭತ್ಯೆಯನ್ನು ಕೇವಲ 7.5% ಆಫ್ ಬೇಸಿಕ್ ಸ್ಯಾಲರಿ ಇರುತ್ತದೆ, ಅಂದರೆ 2,500 ರೂಪಾಯಿಗಳು ಮಾತ್ರ. ಅದಾದ್ಮೇಲೆ CCA ತೆಗೆದುಕೊಳ್ಳಿ, ಇಲ್ಲಿ CCA ಇವರಿಗೆ ಇರುವುದಿಲ್ಲ. ಸೊ ಟೋಟಲ್ ಆಗಿ ಇವರಿಗೆ ಗ್ರಾಸ್ ಸ್ಯಾಲರಿ ಅಂದ್ರೆ 42,000 ರೂಪಾಯಿಗಳು ಆಗುತ್ತದೆ ಫ್ರೆಂಡ್ಸ್ ಕಡಿತಕ್ಕಿನ ಮುನ್ನ. ಇಲ್ಲಿನೂ ಕೂಡ ಡಿಡಕ್ಷನ್ ಸೇಮ್ ಇರುತ್ತದೆ. ಫಸ್ಟ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದು ಸುಮಾರು 3,900 ರೂಪಾಯಿಗಳು. ಅದಾದ್ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ 200 ಮತ್ತು ಇನ್ಕಮ್ ಟ್ಯಾಕ್ಸ್ ಬೇಸ್ಡ್ ಆನ್ ದ ಟ್ಯಾಕ್ಸ್ ಲ್ಯಾಬ್. ಸೊ ಟೋಟಲ್ ಆಗಿ ಇವರಿಗೆ ಇನ್ ಹ್ಯಾಂಡ್ ಕೈಗೆ ಬರುವ ಸಂಬಳ ಅಂದ್ರೆ ಸುಮಾರು 41,000 ರೂಪಾಯಿಗಳು ಆಗುತ್ತದೆ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಸ್ಯಾಲರಿ ಇದೆ, ಇದು ಕೇವಲ ಸ್ಟಾರ್ಟಿಂಗ್ ಸ್ಯಾಲರಿ ಮಾತ್ರ, ಮೊದಲ ವೇತನ ಮಾತ್ರ. ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ನಿಮಗೆ ಸ್ಯಾಲರಿ ಕೂಡ ಜಾಸ್ತಿ ಆಗುತ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ನಿಮಗೆ ಗವರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.